ನಮಸ್ಕಾರ ಸ್ನೇಹಿತರೆ, ಅಮೇಜಿಂಗ್ ಫ್ಯಾಕ್ಟ್ಸ್ ಆಫ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಪ್ರವಾಸಿಸಲು ಹೋಗುವಂಥ ದೇಶ ಕ್ಯಾಸ್ಪಿಯನ್ ಸಮುದ್ರದ ದಡದಲ್ಲಿರುವ ಪೂರ್ವ ಮತ್ತು ಪಶ್ಚಿಮ ಸಂಸ್ಕೃತಿಗಳ ಸಂಗಮವಾದ ಒಂದು ಮನಮೋಹಕ ದೇಶ, ಅದುವೇ ಅಜರ್ಬೈಜಾನ್. ಇದು ಜಗತ್ತಿಗೆ ಬೆಂಕಿಯ ದೇಶ ಎಂದೇ ಪ್ರಖ್ಯಾತಿ ಪಡೆದಿದೆ. ಈ ಬೆಂಕಿಯ ದೇಶದ 10 ಅದ್ಭುತಗಳನ್ನು ಇಂದು ನಾವು ತಿಳಿದುಕೊಳ್ಳೋಣ. ಬನ್ನಿ. ಫ್ಯಾಕ್ಟ್ ನಂಬರ್ 1, ಬೆಂಕಿಯ ದೇಶ. ಅಜರ್ಬೈಜಾನನ್ನು ಬೆಂಕಿಯ ದೇಶ ಎಂದೇ ಕರೆಯಲಾಗುತ್ತದೆ. ಇದರ ಹಿಂದಿನ ರಹಸ್ಯ ಏನಪ್ಪ ಅಂದರೆ, ಭೂಮಿಯ ಕೆಳಗೆ ಅಪಾರ ನೈಸರ್ಗಿಕ ಅನಿಲ ನಿಕ್ಷೇಪಗಳು ಸಹ ಇಲ್ಲಿವೆ. ಯನಾರ್ದಾಗ್ ಎಂಬಲ್ಲಿ ಒಂದು ಬೆಟ್ಟದ ಮೇಲೆ ಸಾವಿರಾರು ವರ್ಷಗಳಿಂದ ನಿರಂತರವಾಗಿ ಸಹಜವಾಗಿ ಉರಿಯುತ್ತಿರುವ ಜ್ವಾಲೆ ಇದೆ. ಇದು ಕೇವಲ ಒಂದು ಪ್ರಕೃತಿಯ ಅದ್ಭುತವಲ್ಲ. ಪ್ರಾಚೀನ ಕಾಲದಿಂದಲೂ ಇಲ್ಲಿ ಜೊರಾಸ್ಟ್ರಿಯನ್ ಧರ್ಮದವರು ಈ ಬೆಂಕಿಯನ್ನು ಪೂಜಿಸುತ್ತಾ ಬಂದಿದ್ದಾರೆ. ಫ್ಯಾಕ್ಟ್ ನಂಬರ್ 2, ವಿಶ್ವದ ಹಳೆಯ ಬರೆದ ಚಿತ್ರಗಳು. ಅಜರ್ಬೈಜಾನ್ನ ಗುಗೋಸ್ತಾನ್ ಉದ್ಯಾನವನವು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ. ಇಲ್ಲಿ ಬಂಡೆಗಳ ಮೇಲೆ ಕೊರೆದಿರುವ 40,000ಕ್ಕೂ ಹೆಚ್ಚು ವರ್ಷಗಳಿಗೂ ಹಳೆಯದಾದ ಚಿತ್ರಗಳಿವೆ. ಈ ಪೆಟ್ರೋಗ್ಲಿಫ್ಗಳು ಪ್ರಾಚೀನ ಕಾಲದ ಮಾನವರ ಜೀವನ, ಪ್ರಾಣಿಗಳು ಮತ್ತು ನೃತ್ಯಗಳ ಬಗ್ಗೆ ನಮಗೆ ನೇರವಾದ ತಿಳುವಳಿಕೆಯನ್ನು ನೀಡುತ್ತಿವೆ. ಇವುಗಳನ್ನು ನೋಡಿದರೆ ಕಾಲಮಾನದ ಗುರುತು ಸಹ ನಮಗೆ ಕಳೆದು ಹೋಗುತ್ತದೆ. ಫ್ಯಾಕ್ಟ್ ನಂಬರ್ 3, ಮಡ್ಡಿ ದೇಶಗಳ ಪೆಟ್ರೋಲಿಯಂ ಸಂಸ್ಕೃತಿ. ವಾಣಿಜ್ಯಿಕವಾಗಿ ತೈಲ ಉತ್ಪಾದನೆಯಲ್ಲಿ ಅಜರ್ಬೈಜಾನ್ ವಿಶ್ವದ ಮೊದಲ ದೇಶಗಳಲ್ಲಿ ಒಂದಾಗಿತ್ತು. 19ನೇ ಶತಮಾನದ ಮಧ್ಯಭಾಗದಲ್ಲಿ ಇಲ್ಲಿನ ಬಾಕುವು ಎಣ್ಣೆಯ ಉತ್ಪಾದನೆಯಲ್ಲಿ ವಿಶ್ವದ ಅಗ್ರಸ್ಥಾನದಲ್ಲಿತ್ತು. ವಿಶ್ವದ ಮೊದಲ ಎಣ್ಣೆ ಕ್ಷೇತ್ರ ಮತ್ತು ಮೊದಲ ತೈಲ ಸ್ಫೋಟ ಇಲ್ಲಿಯೇ ನಡೆದವು. ಈ ಕಪ್ಪು ಚಿನ್ನವೇ ದೇಶದ ಆಧುನಿಕ ಮುಖವನ್ನು ರೂಪಿಸಿದೆ. ಫ್ಯಾಕ್ಟ್ ನಂಬರ್ 4, 9 ವಿಭಿನ್ನ ಹವಾಮಾನಗಳ ವಲಯಗಳು. ಇದೊಂದು ಸಣ್ಣ ದೇಶವಾದರೂ ಅಜರ್ಬೈಜಾನ್ನಲ್ಲಿ ಒಟ್ಟು 9ರಿಂದ 11ರವರೆಗೆ ವಿಭಿನ್ನ ಹವಾಮಾನ ವಲಯಗಳನ್ನು ಹೊಂದಿದೆ. ಕಾಕಸಸ್ ಪರ್ವತಗಳ ಹಿಮಚ್ಛಾದಿತ ಶಿಖರಗಳಿಂದ ಹಿಡಿದು ಕ್ಯಾಸ್ಪಿಯನ್ ತೀರದ ಉಷ್ಣವಲಯದ ಕಾಡುಗಳವರೆಗೆ ಮತ್ತು ಶುಷ್ಕ ಮರುಭೂಮಿಗಳವರೆಗೆ ಎಲ್ಲ ಪ್ರಕೃತಿಯ ಸೌಂದರ್ಯ ಒಂದೇ ದೇಶದಲ್ಲಿದೆ. ಇದು ಪ್ರಕೃತಿಯ ಒಂದು ಅಭೂತಪೂರ್ವ ಮಿಶ್ರಣವಾಗಿದೆ. ಇದು ಪ್ರಕೃತಿಯ ಪ್ರೇಮಿಗಳಿಗೆ ಸ್ವರ್ಗವಾಗಿದೆ. ಫ್ಯಾಕ್ಟ್ ನಂಬರ್ 5, ಶತಸಹಸ್ರಾಬ್ದಿಯ ಹಳೆಯ ಗ್ರಾಮ. ಅಜರ್ಬೈಜಾನ್ ಪ್ರಾಚೀನ ಸಂಸ್ಕೃತಿಯ ಜೀವಂತ ವಸ್ತು ಸಂಗ್ರಹಾಲಯವೂ ಸಹ ಹೌದು. ಕಿನಾಲಿ ಗ್ರಾಮವು ಸುಮಾರು 5,000 ವರ್ಷಗಳಷ್ಟು ಹಳೆಯದು ಮತ್ತು ಪರ್ವತಗಳ ಮೇಲೆ 2,300 ಮೀಟರ್ ಎತ್ತರದಲ್ಲಿದೆ. ಈ ಗ್ರಾಮ ಇಲ್ಲಿನ ಜನರು ತಮ್ಮದೇ ಆದ ಅನನ್ಯ ಭಾಷೆ ಮತ್ತು ಸಂಪ್ರದಾಯಗಳನ್ನು ಉಳಿಸಿಕೊಂಡು ಬಂದಿದ್ದಾರೆ. ಅದೇ ರೀತಿ ಲಾಹಿಜ್ ಗ್ರಾಮದಲ್ಲಿ ಶತಮಾನಗಳಷ್ಟು ಹಳೆಯದಾದ ಕರಿಗರಿಕೆ ಮತ್ತು ತಾಮ್ರದ ಕೆಲಸದ ಸಂಪ್ರದಾಯ ಇನ್ನೂ ಸಹ ಜೀವಂತವಾಗಿ ಉಳಿಸಿಕೊಂಡು ಬಂದಿದ್ದಾರೆ. ಫ್ಯಾಕ್ಟ್ ನಂಬರ್ 6, ಜಗತ್ತಿನ ಅತಿದೊಡ್ಡ ಗುಡಾರ. ಇದು ಯಾವುದೇ ಸಾಮಾನ್ಯ ಕಟ್ಟಡವಲ್ಲ. ಬಾಕೂನ ಹೈದರ್ ಅಲಿಯೇವ್ ಸೆಂಟರ್ ವಿಶ್ವದ ಅತ್ಯಂತ ಗಮನಾರ್ಹ ವಾಸ್ತುಶಿಲ್ಪದ ಅದ್ಭುತಗಳಲ್ಲಿ ಇದು ಸಹ ಒಂದಾಗಿದೆ. ಪ್ರಸಿದ್ಧ ವಾಸ್ತುಶಿಲ್ಪಿ ಜಹಾ ಹದೀದ್ ಅವರಿಂದ ನಿರ್ಮಾಣಗೊಳಿಸಲ್ಪಟ್ಟ ಈ ಕಟ್ಟಡವು ಒಂದು ದೊಡ್ಡ ಗುಡಾರ ಅಥವಾ ಸಮುದ್ರದ ಅಲೆಯಂತೆ ಕಾಣುತ್ತದೆ. ಇದರಲ್ಲಿ ಒಂದು ಹೊಳಪುಳ್ಳ ಬಿಳಿ ಮೇಲ್ಮೈ ಇದ್ದು ನಿಜವಾಗಿಯೂ ಇದು ಭವಿಷ್ಯದಿಂದ ಬಂದಂತಹ ಕಟ್ಟಡವೇ ಎಂದು ಅನಿಸುತ್ತದೆ. ಫ್ಯಾಕ್ಟ್ ನಂಬರ್ 7, ಖಾರ ಮತ್ತು ಸಿಹಿ ನೀರಿನ ಏಕೈಕ ಸರೋವರ. ಈ ಗುಲಾಬಿ ಸರೋವರವು ಕಣ್ಣಿಗೆ ದಟ್ಟವಾಗಿ ಕಾಣುತ್ತದೆ, ಆದರೆ ಇದು ನಿಜ. ಮಸಾಜೇರ್ ಸರೋವರವು ಅದರ ಗಾಢ ಗುಲಾಬಿ ಅಥವಾ ಕಿತ್ತಳೆ ಬಣ್ಣಕ್ಕೆ ಹೆಸರುವಾಸಿಯಾಗಿದೆ. ಈ ಬಣ್ಣ ಬಂದಿರೋದು ಸರೋವರದ ನೀರಿನಲ್ಲಿರುವ ವಿಶೇಷ ಬಗೆಯ ಆಲ್ಗೆ ಮತ್ತು ಉಪ್ಪಿನ ಸಂಯೋಗದಿಂದ. ಆಶ್ಚರ್ಯದ ವಿಷಯ ಏನಪ್ಪ ಅಂದರೆ, ಈ ಒಂದೇ ಸರೋವರದಲ್ಲಿ ಖಾರ ಮತ್ತು ಸಿಹಿ ನೀರಿನ 2 ವಲಯಗಳಿವೆ. ಇದು ಪ್ರಪಂಚದಲ್ಲಿಯೇ ಒಂದು ವಿಲಕ್ಷಣ ಮತ್ತು ಸುಂದರವಾದ ಸ್ಥಳವಾಗಿ ಮಾರ್ಪಟ್ಟಿದೆ. ಫ್ಯಾಕ್ಟ್ ನಂಬರ್ 8, ಚಹಾ ಸಂಸ್ಕೃತಿ ಮತ್ತು ಸುವಾಸನೆ. ಕಾಕಸ್ ಪ್ರದೇಶದಲ್ಲಿ
ಅಜರ್ಬೈಜಾನ್ನ ಚಹಾ ಉತ್ಪಾದನೆಯಲ್ಲಿ ಅಗ್ರಗಣ್ಯ ಸ್ಥಾನ ಪಡೆದಿದೆ. ಲಂಕರನ್ ಪ್ರದೇಶದ ಫಲವತ್ತಾದ ಭೂಮಿ ಉತ್ತಮ ಗುಣಮಟ್ಟದ ಚಹಾಕ್ಕೆ ಹೆಸರುವಾಸಿಯಾಗಿದೆ. ಅಜರ್ಬೈಜಾನ್ನಲ್ಲಿ ಚಹಾ ಕೇವಲ ಪಾನೀಯವಲ್ಲ, ಒಂದು ಸಾಮಾಜಿಕ ಸಂಪ್ರದಾಯ. ಇಲ್ಲಿನ ಜನರು ಚೈಖಾನಾ ಎಂಬ ಸಾಂಪ್ರದಾಯಿಕ ಚಹಾ ಮನೆಗಳಲ್ಲಿ ಕೂಡಿ ಚಹಾ ಮತ್ತು ಜಾಮ್ಗಳ ಜೊತೆಗೆ ಸ್ನೇಹ ಮತ್ತು ಸಂಭಾಷಣೆಯನ್ನು ಸಹ ಆಸ್ವಾದಿಸುತ್ತಾರೆ. ಫ್ಯಾಕ್ಟ್ ನಂಬರ್ 9. ದೇಶದಲ್ಲಿ 350ಕ್ಕೂ ಹೆಚ್ಚು ಸಕ್ರಿಯ ಅಗ್ನಿಪರ್ವತಗಳು. ಅಗ್ನಿಪರ್ವತಗಳೆಂದರೆ ಲಾವಾ ಹರಿಯುವುದು ಎಂದು ನೀವು ಯೋಚಿಸಬೇಡಿ. ಅಜರ್ಬೈಜಾನ್ನಲ್ಲಿ ವಿಶ್ವದಲ್ಲೇ ಅತಿ ಹೆಚ್ಚು ಸಂಖ್ಯೆಯ ಮಡ್ ಅಗ್ನಿಪರ್ವತಗಳು ಇವೆ, ಅಂದರೆ ಕೆಸರು ಅಗ್ನಿಪರ್ವತಗಳು ಇಲ್ಲಿವೆ. ಸುಮಾರು 350ಕ್ಕೂ ಹೆಚ್ಚು ಇವೆ. ಇವು ಭೂಮಿಯಿಂದ ಕೆಸರು, ಅನಿಲ ಮತ್ತು ಕಲ್ಲುಗಳನ್ನು ಉಗ್ರಾಣದಂತೆ ಹೊರಹಾಕುತ್ತಿವೆ. ಇದೊಂದು ವಿಚಿತ್ರವಾದ ಮತ್ತು ಮನಮೋಹಕವಾದ ಪ್ರಕೃತಿ ಕ್ರಿಯೆಯಾಗಿದೆ. ಫ್ಯಾಕ್ಟ್ ನಂಬರ್ 10. ಯುರೋಪ್ ಮತ್ತು ಏಷ್ಯಾ ಸಂಗಮದ ಸಂಗೀತ. ಅಜರ್ಬೈಜಾನ್ ಸಂಗೀತ ಇದು ಪರ್ಷಿಯನ್, ಕಾಕಸಿಯನ್ ಮತ್ತು ಮಧ್ಯಪ್ರಾಚ್ಯ ಸಂಗೀತದ ಅದ್ಭುತ ಮಿಶ್ರಣವಾಗಿದೆ. ಮುಘಮ್ ಎಂಬ ಅತ್ಯಂತ ಸಂಕೀರ್ಣ ಮತ್ತು ಭಾವಪೂರ್ಣ ಶಾಸ್ತ್ರೀಯ ಸಂಗೀತದ ಶೈಲಿಯಾಗಿದ್ದು ಯುನೆಸ್ಕೋ ಅಮೂರ್ತ ಪರಂಪರೆಯ ತಾಣವಾಗಿದೆ. ಥಾರ್, ಕಮ್ನೇಚಿ ಮತ್ತು ನೆಫೆರ್ನಂತಹ ವಾದ್ಯಗಳ ಸಂಗೀತ ಕೇಳಿದರೆ ನಿಮ್ಮ ಹೃದಯ ತುಂಬಿ ಬರಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಇವುಗಳು ಅಜರ್ಬೈಜಾನ್ ದೇಶದ ಕೆಲವು ಅದ್ಭುತ ಫ್ಯಾಕ್ಟ್ಗಳು. ಬೆಂಕಿಯಿಂದ ಹಿಡಿದು ಪ್ರಾಚೀನ ಕೊರೆದ ಚಿತ್ರಗಳವರೆಗೆ, ಗುಲಾಬಿ ಸರೋವರದಿಂದ ಹಿಡಿದು ಭವಿಷ್ಯದ ಕಟ್ಟಡಗಳವರೆಗೆ ಈ ದೇಶ ನಿಜವಾಗಿಯೂ ಅನನ್ಯವಾದದ್ದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಕೂಡ ಒತ್ತಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದಗಳು.